ನಮಸ್ಕಾರ. ಯಾಕೆ ಒಂದು ಜೀವನ ಚರಿತ್ರೆ ಬರೀಬಾರ್ದು? ಅದರಲ್ಲೂ ಆಗ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಪ್ರಕಾಶಕರಿಗೆ ಪರಿಚಯ ಇರ್ತಾ ಇದ್ದರು. ಅವರಾಗಲೇ ಒಂದು ಪುಸ್ತಕ ಬರೆದಿದ್ದರು, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ. ಅದರಿಂದ ಏನು ಮಾಡಿದ್ವಿ ನಾವು, ಉಪೇಂದ್ರ ಅವ್ರ ಹತ್ರ ನನ್ನ ಗೀತೆ ಬಚ್ಚಿಡ್ತಾ ಬದುಕಿನ ಪಾಠಗಳು ಪುಸ್ತಕ ಕೊಡೋಕ್ಕೆ ಹೋಗಿದ್ದಾಗ ಮಾತಾಡಿದರು. ಯಾಕೆ ಇದನ್ನು ನಿಮ್ಮ ಜೀವನ ಚರಿತ್ರೆಯನ್ನು ಬರೀಬಾರ್ದು? ಅದು ನೀವು ಹೇಳ್ದಂಗಲ್ಲ, ಉಳಿದವರು ಕಂಡಂತೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಮಾತಾಡಿದ್ದಕ್ಕೆ ಉಪೇಂದ್ರ ಅವರು ಒಪ್ಪಿಗೆ ಕೊಟ್ಟರು. ಆಗ ಒಬ್ಬರು ಬೇಡ, ಒಂದು ವಿಶೇಷ ಇರುತ್ತೆ, ಇಬ್ಬರು ಬರೆಯೋಣ ಅಂಥೇಳಿ ನಾನು ಮತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇದ್ದ ಶ್ರೀ ಸುಂದರ್ ಬಾಬು ಅವರು ಕೂಡ ನನ್ನ ಜೊತೆ ಸೇರಿಕೊಂಡ್ರು. ನಾವು ಅನೇಕರನ್ನ ಈ ಪುಸ್ತಕಕ್ಕಾಗಿ ಸಂದರ್ಶನ ಮಾಡಿದೆವು. ಉಪೇಂದ್ರ ಅವರ ತಂದೆ, ತಾಯಿ, ಅಣ್ಣ, ಶ್ರೀಮತಿ ಮತ್ತು ಅವರ ಗೆಳೆಯರು ಒಂದು 7-8 ಜನ, ಬಹಳ ವರ್ಷಗಳಿಂದ ಅವ್ರ ಜೊತೆ ಇರುವಂಥ ಗೆಳೆಯರು, ಮತ್ತು ಅವರೊಂದೆರಡು ಅಭಿಮಾನಿಗಳು, ಇವ್ರನ್ನೆಲ್ಲ, ಆಮೇಲೆ ಛಾಯಾಚಿತ್ರಗಾರಕ ವೇಣು, ನಟ ಕಾಶಿನಾಥ್, ಇವ್ರನ್ನೂ ಕೂಡ ಭೇಟಿಯಾಗಿದ್ವಿ. ಶಿವಣ್ಣ ಅವ್ರನ್ನ ಕೂಡ ಭೇಟಿಯಾಗಿದ್ದೆ. ದುರದೃಷ್ಟವಶಾತ್ ಅವರ ಭೇಟಿ ಸಿಕ್ಕಲಿಲ್ಲ, ಯಾಕೆಂದರೆ ಅವರು ಆ ಸಮಯದಲ್ಲಿ ಊರಲ್ಲಿರಲಿಲ್ಲ. ಸೊ ಹೀಗೆ ಎಲ್ಲರನ್ನು ಭೇಟಿ ಮಾಡಿ ಪುಸ್ತಕ ಬರೆದೆ. ನಾನು ಬರೆದ ಪುಸ್ತಕವನ್ನು ಸುಂದರ್ ಬಾಬು ಅವರು ಕರ್ತರಿ ಕರ್ಮಣಿ ಪ್ರಯೋಗ ಮಾಡಿದರು. ಏಕೆಂದರೆ ಅವರು ಜರ್ನಲಿಸ್ಟ್ ಅಲ್ವಾ, ಅದಕ್ಕೇನು ಬೇಕೋ ಎಲ್ಲ ಬೇಡದೇ ಇರೋದೆಲ್ಲ ತೆಗೆದುಹಾಕಿ ತುಂಬ ನೀಟಾಗಿ ಮಾಡಿದ್ರು. ದೊಡ್ಡ ಪುಸ್ತಕ ಆಯಿತು. ಆಮೇಲೆ ಅದನ್ನು ಉಪೇಂದ್ರ ಅವರ ಗೆಳೆಯರೇ ಓದಿದ್ರು. ಉಪೇಂದ್ರ ಅವರು ಓದ್ಬಿಟ್ಟು ಚೆನ್ನಾಗಿ ಬರೆದಿದ್ದೀರಿ, ಅವರೆಲ್ಲ ಮಾತಾಡಿದ ಸ್ಟೈಲಲ್ಲೇ ಬರೆದಿದ್ದೀರಿ ಅಂತ ಒಮ್ಮೆ ಹೊಗಳಿದ್ರು ಕೂಡ. ಅದರಿಂದ ನನಗೆ ಬಹಳ ಸಂತೋಷ ಆಯಿತು. ಏಕೆಂದರೆ ಈ ಪುಸ್ತಕ ನನ್ನ ಮೊದಲ ಅನುಭವ. ಯಾರ ಜೀವನ ಚರಿತ್ರೆಯನ್ನು ನನಗೆ ಬರೆದು ಅಭ್ಯಾಸ ಇರಲಿಲ್ಲ. ಆದರೆ ಇದೊಂದು ಜನಪ್ರಿಯ ವ್ಯಕ್ತಿಯ ಒಂದು ಜೀವನ ಚರಿತ್ರೆ ಬರೆಯುವಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಬಹಳನೇ ಸಂತೋಷ ಪಡ್ತೀನಿ. ಆಮೇಲೆ ಏನಾಯಿತು, ಅವರು ಇದನ್ನು ಓದಬೇಡಿ ಅಂತ ಅವರೇ ಒಂದು ಪುಸ್ತಕ ಬರೆದ್ರು. ಆಗ ಆ ಪುಸ್ತಕದ ಕೆಲವು ಪ್ರೂಫ್ ರೀಡಿಂಗ್ ಎಲ್ಲ ಮಾಡಿದ್ದು, ಅದು ಕೂಡ ನನಗೆ ಖುಷಿ ಇದೆ. ಆ ಸಮಯದಲ್ಲಿ ಕೂಡ ಉಪೇಂದ್ರ ಅವ್ರನ್ನ ಅನೇಕ ಸಲ ಭೇಟಿಯಾಗಿದ್ದೆ. ನಮಸ್ಕಾರ.